ಇನ್ನು ಶಾಸಕ ಮುನಿರತ್ನಗೆ ಡಬಲ್ ಟ್ರಬಲ್ ಶುರುವಾಗಿದೆ. ಒಂದು ಕಡೆ ಜುಡಿಷಿಯಲ್ ಕಸ್ಟಡಿ, ಮತ್ತೊಂದು ಕಡೆ ಮತ್ತೊಮ್ಮೆ ಬಂಧನದ ಭೀತಿ. ಒಂದು ಕಡೆ ಬೇಲ್ ಭವಿಷ್ಯ, ಮತ್ತೊಂದು ಕಡೆ ಬಂಧನದ ಭೀತಿ. ಎರಡೂ ಕಾಡ್ತಾ ಇದೆ ಈಗ ಶಾಸಕ ಮುನಿರತ್ನಗೆ. ಜಾತಿ ನಿಂದನೆ ಮತ್ತು ಜೀವ ಬೆದರಿಕೆ ಕೇಸ್ನಲ್ಲಿ ಈಗಾಗಲೇ ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಇವತ್ತು ಅವರಿಗೆ ಜಾಮೀನು ಬೇಲ್ ಭವಿಷ್ಯ ಸಿಗುತ್ತೆ, ಕೋರ್ಟ್ನಿಂದ ತೀರ್ಪು ಬರುತ್ತೆ. ಜಾಮೀನು ಆದೇಶವನ್ನು ಪ್ರಕಟಿಸಲಿದೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ. ಆದರೆ ನಿನ್ನೆ ರಾತ್ರಿ ಮುನಿರತ್ನ ಮತ್ತು ಸಂಗಡಿಗರ ಮೇಲೆ ಮತ್ತೊಂದು ರೇಪ್ ಕೇಸ್ ಆಗಿದೆ. ಕಗಲಿಪುರ ಠಾಣೆಯಲ್ಲಿ ದಾಖಲಾಗಿದೆ ರೇಪ್ ಕೇಸ್. ಒಂದು ವೇಳೆ ಏನಾದರೂ ಜಾಮೀನು ಸಿಕ್ಕರೆ ಜೈಲು ಬಳಿಯೇ ಮುನಿರತ್ನ ಅವರನ್ನ ಬಂಧನ ಮಾಡೋ ಸಾಧ್ಯತೆ ಇದೆ. ಜಾಮೀನು ನಿರಾಕರಿಸಿದ್ರೆ ಬಾಡಿ ವಾರೆಂಟ್ ಸಲ್ಲಿಸಿ ವಶಕ್ಕೆ ಪಡಿತಾರೆ ಕಗಲಿಪುರ ಪೊಲೀಸರು. ಸದ್ಯಕ್ಕೆ ಪರಪ್ಪನ ಅಗ್ರಹಾರದಲ್ಲಿ ಮುನಿರತ್ನ ಇದ್ದಾರೆ. ಕೋರ್ಟ್ ಆದೇಶ ಏನಾಗುತ್ತೆ ಅಂತ ನೋಡಿಕೊಂಡು ನಂತರ ಮುಂದಿನ ವಿಚಾರ. ಯಾಕೆಂದರೆ 14 ದಿನ ಜುಡಿಷಿಯಲ್ ಕಸ್ಟಡಿನಲ್ಲಿ ಇದ್ದಾರೆ ಆಲ್ರೆಡಿ. ಜಾಮೀನು ಸಿಗುತ್ತಾ ಇಲ್ವಾ ಅಂತ ನೋಡಬೇಕು. ದೂರು ಕೊಟ್ಟಿದ್ದಾರೆ, ದೂರು ತಗೊಂಡು ಅದಕ್ಕೇನು ಕಾನೂನು ಪ್ರಕಾರ ಕ್ರಮ ಮಾಡಬೇಕು ಅದನ್ನು ಮಾಡ್ತಾರೆ. ಫರ್ದರ್ ಡೀಟೇಲ್ಸು ನನಗೆ ಇನ್ನೂ ಬ್ರೀಫಿಂಗ್ ಆಗಿಲ್ಲ, ಆದಮೇಲೆ ಹೇಳ್ತೇನೆ. ಮಾಡಬಹುದು ಅಂತ ಯಾರೂ ಹೇಳೋದಿಲ್ಲ, ಮಾಡಬಹುದು ಅಂತ ಯಾರು ಸರ್ಟಿಫಿಕೇಟ್ ಕೊಡೋಕ್ಕಾಗುತ್ತೆ. ಬಟ್ ಅವ್ರು ಮಾಡಿದ್ದಾರೆ, ಮಾಡಿದ್ದು ಅದು ಕಾನೂನು ಬಾಹಿರ ಅಥವಾ ಕಾನೂನಿನ ಚೌಕಟ್ಟಿನಲ್ಲಿದೆ. ಅದನ್ನು ಅವರು ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗುತ್ತೆ. ಯಾರು ಉಪ್ಪು ತಿಂದಿದ್ದಾರೆ, ನೀರು ಕುಡಿತಾರೆ. ಯಾರ ಅನ್ಯಾಯ ಮಾಡಿದ್ರೆ, ನಾನು ಇವಾಗಲೇ ಮೀಡಿಯಾಕ್ಕೂ ಮಾತಾಡಿದ್ದೀನಿ, FSL ರಿಪೋರ್ಟ್ ತರಿಸ್ಕೊಳ್ಳಿ, ತಪ್ಪಾಗಿದ್ರೆ ಶಿಕ್ಷೆ ಕೊಡಿ. ನಾವು ತಪ್ಪಿತಸ್ಥರನ್ನ ರಕ್ಷಣೆ ಮಾಡುವಂತ ಪ್ರಶ್ನೆನೇ ಇಲ್ಲ. ಅದಕ್ಕಾಗಿ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಿ. ಆದರೆ ಕೇವಲ ದ್ವೇಷದ ರಾಜಕಾರಣಕ್ಕಾಗಿ ಮಾಡಬೇಡಿ, ಪಾರ್ಟಿ ರಾಜಕಾರಣಕ್ಕಾಗಿ ಮಾಡಬೇಡಿ. ಏನಾದರೂ ಮಾಡಿ ಮುನಿರತ್ನ ಅವ್ರನ್ನ ಜೈಲಲ್ಲೇ ಇಡಬೇಕು ಅಂಥೇಳಿ ಯೋಚನೆ ಮಾಡ್ದಂಗಿದೆ. ಅದಕ್ಕಾಗಿ ದಿನಕ್ಕೊಂದು ಸೃಷ್ಟಿ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿದ್ದಾಗ ಮುನಿರತ್ನ ಭಾಳ ಒಳ್ಳೆಯ ಜನ ಇದ್ದರು. BJPಗೆ ಬಂದ ಮೇಲೆ ತನ್ನ ಪ್ರಾಮಾಣಿಕವಾಗಿ ತಾನು ಲೋಕಸಭಾ ಚುನಾವಣೆಯಲ್ಲಿ BJP ಅಭ್ಯರ್ಥಿ ಗೆಲುವಿಗೆ ಶ್ರಮಿಸಿದ ನಂತರ ಈ ಎಲ್ಲ ಸಮಸ್ಯೆಗಳು ಪ್ರಾರಂಭ ಆಗಿದ್ದಾವೆ. ಎಲ್ಲವನ್ನೂ ದೇವರು ನೋಡ್ತಾ ಇರ್ತಾನೆ. ಈ ಥರ ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನರಸಿಂಹಮೂರ್ತಿ ಅವರಿಂದ ಪಡ್ಕೋತೀನಿ. ಮೂರ್ತಿ, ಇವಾಗ ಇದು ರೇಪ್ ಕೇಸ್ ನಿನ್ನೆ ದಾಖಲಾಗಿರೋದು ರೇಪ್ ಕೇಸ್ ಆಗಿರೋದ್ರಿಂದ ಜಾತಿ ನಿಂದನೆ ಮತ್ತು ಜೀವ ಬೆದರಿಕೆ ಕೇಸ್ನಲ್ಲಿ ಇವತ್ತು ಬೇಲ್ ಭವಿಷ್ಯ, ಅದು ಕೋರ್ಟ್ನಲ್ಲಿ ಇವತ್ತು ಅದಕ್ಕೆ ಸಂಬಂಧಪಟ್ಟಂಗೆ ವಾದ ಪ್ರತಿವಾದಗಳೆಲ್ಲ ಮುಕ್ತಾಯ ಆಗಿದೆ. ಜಾಮೀನು ಸಿಗುತ್ತಾ ಸಿಗಲ್ವಾ ಮುನಿರತ್ನ ಅವರಿಗೆ, ಅದು ನೋಡಬೇಕು ಒಂದು ಕೇಸಲ್ಲಿ. ಈ ಮಧ್ಯೆ ನಿನ್ನೆ ರಾತ್ರಿ ಇನ್ನೊಂದು ಕೇಸ್ ಆಗಿದೆ ಕಗಲಿಪುರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ. ಅದು ಲೈಂಗಿಕ ದೌರ್ಜನ್ಯ ಕೇಸ್. ಸುಮಾರು 10 ಸೆಕ್ಷನ್ಸ್ಗಳನ್ನು FIRನಲ್ಲಿ ಹಾಕಿದ್ದಾರೆ. ಕೇವಲ ಮುನಿರತ್ನ ಮಾತ್ರ ಅಲ್ಲ, ಒಟ್ಟು 7 ಜನ. ಅದರಲ್ಲಿ ಮೊದಲ ಆರೋಪಿ ಮುನಿರತ್ನ ಅವರು. ಹಾಗಾಗಿ ಇಷ್ಟು ಕಥೆಗಳಿರೋದ್ರಿಂದ ಒಂದು ಕಡೆ ಜಾಮೀನು ಸಿಕ್ಕಿದ್ರೂ ಬಿಡುಗಡೆ ಆಯಿತು ಅಂದ್ಕೊಳ್ಳೋಕ್ಕಾಗಲ್ಲ. ಇನ್ನೊಂದು ಕೇಸ್ ಆಗಿದೆ. ಹಾಗಾಗಿ ನೋಡೋಣ ಏನಾಗುತ್ತೆ ಅಂತ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನರಸಿಂಹಮೂರ್ತಿ ಅವರಿಂದ ಪಡ್ಕೊಳ್ಳೋಣ. ಮೂರ್ತಿ, ಈಗ ರೇಪ್ ಕೇಸ್ ದಾಖಲಾಗಿರೋದ್ರಿಂದ ಬಂಧನ ಅನಿವಾರ್ಯ ಆಗುತ್ತಾ ಮತ್ತೊಮ್ಮೆ ಅಂತ? ಅರವಿಂದ, ಈಗಾಗಲೇ ಶಾಸಕ ಮುನಿರತ್ನ ವಿರುದ್ಧ ಕಗ್ಲಿಪುರ ಪೊಲೀಸ್ ಠಾಣೆಯಲ್ಲಿ ಅತ್ಯಾಚಾರ ಪ್ರಕರಣದಡಿ FIR ದಾಖಲಾಗಿದೆ. ಇವತ್ತು ಒಂದು ಜಾಮೀನಿನ ಅರ್ಜಿ ಆದೇಶ ಬಾಕಿ ಇದೆ. ಅದು ವಯಾಲಿಕಾವಲ್ ಪೊಲೀಸ್ ಠಾಣೆಯಲ್ಲಿ ಜಾತಿ ನಿಂದನೆ ಮತ್ತೆ ಬೆದರಿಕೆ ಅಡಿ ಒಂದು FIR ದಾಖಲಾಗಿತ್ತು. ಆ ಪ್ರಕರಣ ಸಂಬಂಧ ವಯಾಲಿಕಾವಲ್ ಪೊಲೀಸರು ಅರೆಸ್ಟ್ ಮಾಡಿದ್ರು. ಅದರ ವಾದ ಪ್ರತಿವಾದವನ್ನು ಆಲಿಸಿದ್ದಂತಹ ಮಾನ್ಯ ನ್ಯಾಯಮೂರ್ತಿಗಳು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ಜಾಮೀನಿನ ಅರ್ಜಿಯ ಆದೇಶವನ್ನ ಪ್ರಕಟವನ್ನ ಮಾಡಲಿದ್ದಾರೆ. ಇನ್ ಕೇಸ್ ವಯಾಲಿಕಾವಲ್ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವ ಪ್ರಕರಣದಲ್ಲಿ ಏನಾದರೂ ಜಾಮೀನು ಸಿಕ್ಕಿದ್ದೆ ಆದಲ್ಲಿ ಪೊಲೀಸರು ಪರಪ್ಪನ ಅಗ್ರಹಾರ ಜೈಲಿನ ಬಳಿಯೇ ಕಗಲಿಪುರ ಪೊಲೀಸರು ಇದೀಗ ಅಲ್ಲಿ ದಾಖಲಾಗಿರುವ ಅತ್ಯಾಚಾರ ಪ್ರಕರಣ ಸಂಬಂಧ ವಶಕ್ಕೆ ಪಡೆಯೋದಕ್ಕೆ ಸಿದ್ಧತೆಯನ್ನ ಸಹ ಮಾಡ್ಕೊಳ್ತಿದ್ದಾರೆ. ಅದನ್ನ ಹೊರತುಪಡಿಸಿ ಇನ್ ಕೇಸ್ ಏನಾದ್ರು ಜಾಮೀನು ಸಿಕ್ಕಿಲ್ಲ ಅಂದಂತಹ ಪಕ್ಷದಲ್ಲಿ ಕೋರ್ಟ್ಗೆ, ನ್ಯಾಯಾಲಯಕ್ಕೆ ಬಾಡಿ ವಾರೆಂಟ್ ಮೇಲೆ ಅರ್ಜಿಯನ್ನ ಸಲ್ಲಿಕೆ ಮಾಡಿ ಆ ಬಳಿಕ ಬಾಡಿ ವಾರೆಂಟ್ ಮೇಲೆ ಮುನಿರತ್ನ ಅವರನ್ನ ವಶಕ್ಕೆ ಪಡಿಸೋದಕ್ಕೂ ಕೂಡ ಕಗಲಿಪುರ ಪೊಲೀಸರು ಚಿಂತನೆಯನ್ನ ನಡೆಸಿಕೊಂಡಿದ್ದಾರೆ. ಒಟ್ಟಾರೆಯಾಗಿ ಈಗ 376 2N IPC ಅಡಿ ಇದೀಗ ಪ್ರಕರಣ ದಾಖಲಾಗಿರೋದು. ಇದು ಸಾರ್ವಜನಿಕ ಸೇವಕನಿಂದ ನಿರಂತರ ಅತ್ಯಾಚಾರದ ಅಡಿ ಪ್ರಕರಣ ದಾಖಲಾಗಿದೆ. ಅದಲ್ಲದೆ ಬೇರೆ ಬೇರೆ ಸೆಕ್ಷನ್ಸ್ಗಳಲ್ಲಿ ಕೂಡ FIRಗಳಿದೆ. ಅದು ಎಕ್ಸ್ಟಾರ್ಷನ್ ಇದೆ, 384 ಇದೆ, ಮತ್ತೆ ಲೈಂಗಿಕ ದೌರ್ಜನ್ಯ ಕಿರುಕುಳ 354, 356 ಇದೆ, ಮತ್ತೆ ಜೀವ ಬೆದರಿಕೆ ಇದೆ,
ಮತ್ತೆ 308 ಇದೆ. ಹೀಗೆ ಹಲವಾರು ಪ್ರಕರಣಗಳಲ್ಲಿ 7 ವರ್ಷಕ್ಕಿಂತ ಹೆಚ್ಚಿನ ಸಜೆ ಇರತಕ್ಕಂತಹ ಸೆಕ್ಷನ್ಸ್ ಗಳನ್ನ ಆಡ್ ಮಾಡಲಾಗಿದೆ. ಹೀಗಾಗಿ ಬಹುತೇಕ ಬಂಧನವನ್ನ ಮಾಡೋದಕ್ಕೆ ಕೂಡ ಕಡ್ಲಿಪುರ ಪೊಲೀಸರು ತಯಾರಿಯನ್ನ ಮಾಡ್ಕೊಳ್ತಿದ್ದಾರೆ. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ ಮೂರ್ತಿ. ಸೊ ಇವತ್ತು ಒಂಥರ ದ ಬಿಗ್ ಡೇ ಮುನಿರತ್ನ ಅವರಿಗೆ, ಏನಾಗುತ್ತೆ ಅಂತ ನೋಡೋಣ.